ಅರಣ್ಯಕಾಂಡ ಅಧ್ಯಾಯ 16. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳುಹಿಸಿದನೆಂದು ನೀವು ತಿಳಿದುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲೇ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನು ನನ್ನನ್ನು ಕಳುಹಿಸಲಿಲ್ಲವೆಂದು ತಿಳುಕೊಳ್ಳಬೇಕು. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯ್ದೆರೆದು ಇವರನ್ನೂ ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ, ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು. ಭೂಮಿಯು ಬಾಯ್ದೆರೆದು ಅವರನ್ನೂ ಅವರ ಮನೆಯವರನ್ನೂ ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನೂ ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವ ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲ್ಯರೆಲ್ಲರೂ ಸಾಯುವವರ ಹಾಹಾಕಾರವನ್ನು ಕೇಳಿ, ಭೂಮಿಯು ನಮ್ಮನ್ನೂ ನುಂಗಿತೆಂದು ಓಡಿಹೋದರು. ಮತ್ತು ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಮಂದಿಯನ್ನು ಭಸ್ಮ ಮಾಡಿತು. ಆಗ ಯೆಹೋವನು ಮೋಶೆಗೆ, ಮಹಾಯಾಜಕ ಆರೋನನ ಮಗನಾದ ಎಲ್ಲಾಜಾರನು ಸುಟ್ಟು ಹೋದವರ ನಡುವೆಯಿಂದ ಆ ಧೂಪಾರತಿಗಳನ್ನು ಎತ್ತಬೇಕೆಂದು ಆಜ್ಞಾಪಿಸು. ಮತ್ತು ನೀನು ಅವುಗಳಲ್ಲಿರುವ ಕೆಂಡಗಳನ್ನು ದೂರಕ್ಕೆ ಚೆಲ್ಲು. ಆ ಧೂಪಾರತಿಗಳು ದೇವರ ವಸ್ತುವಾದವಲ್ಲ. ಪ್ರಾಣವನ್ನು ಹೋಗಲಾಡಿಸಿಕೊಂಡ ಆ ದೋಷಿಗಳ ಧೂಪಾರತಿಗಳು ಯೆಹೋವನ ಸನ್ನಿಧಿಗೆ ತರಲ್ಪಟ್ಟ ಕಾರಣ ಪರಿಶುದ್ಧವಾದವು. ಆದದರಿಂದ ಅವುಗಳನ್ನು ತಗಡುಗಳಾಗಿ ಹೊಡೆದು ಯಜ್ಞವೇದಿಗೆ ಮುಚ್ಚಳವನ್ನು ಮಾಡಿಸಬೇಕು. ಹಾಗೆ ಅವು ಇಸ್ರಾಯೇಲ್ಯರಿಗೆ ನೆನಪು ಹುಟ್ಟಿಸುವವು ಎಂದು ಹೇಳಿದನು. ಯೆಹೋವನು ಮೋಶೆಯ ಮೂಲಕ ಹೇಳಿದ ಅಪ್ಪಣೆಯ ಮೇರೆಗೆ ಯಾಜಕನಾದ ಎಲ್ಲಾಜಾರನು ಸುಟ್ಟು ಹೋದವರಿಂದ ಮೊದಲು ತರಲ್ಪಟ್ಟಿದ್ದ ಆ ತಾಮ್ರದ ಧೂಪಾರತಿಗಳನ್ನು ತೆಗೆದುಕೊಂಡು ತಗಡುಗಳಾಗಿ ಹೊಡಿಸಿ ಯಜ್ಞವೇದಿಗೆ ಮುಚ್ಚಳವನ್ನು ಮಾಡಿಸಿದನು. ಆರೋನನ ಸಂತತಿಯವರಲ್ಲದ ಇತರರಲ್ಲಿ ಯಾರೂ ಯೆಹೋವನ ಸನ್ನಿಧಿಗೆ ಬಂದು ಧೂಪವನ್ನು ಸಮರ್ಪಿಸಬಾರದು. ಸಮರ್ಪಿಸಿದರೆ ಕೋರಹನಿಗೂ ಅವನ ಜೊತೆಗಾರರಿಗೂ ಉಂಟಾದ ಗತಿಗೆ ಗುರಿಯಾದಾರೆಂದು ಇಸ್ರಾಯೇಲರಿಗೆ ನೆನಪು ಹುಟ್ಟಿಸುವುದಕ್ಕಾಗಿ ಅದು ಗುರುತಾಯಿತು. ಮರುದಿನ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಮೋಶೆ ಆರೋನರ ಮೇಲೆ ಗುಣುಗುಟ್ಟುತ್ತಾ, ನೀವೇ ಯೆಹೋವನ ಜನರನ್ನು ಸಾಯಿಸಿದಿರಿ ಎಂದು ಹೇಳುವವರಾದರು. ಸಮೂಹದವರೆಲ್ಲರೂ ಹೀಗೆ ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿದ್ದಾಗ ದೇವದರ್ಶನದ ಗುಡಾರದ ಕಡೆಗೆ ನೋಡಲಾಗಿ, ಆಹಾ, ಮೇಘವು ಅದನ್ನು ಮುಚ್ಚಿಕೊಂಡಿತು ಮತ್ತು ಯೆಹೋವನ ತೇಜಸ್ಸು ಹೊಳೆಯಿತು. ಮೋಶೆ ಆರೋನರು ದೇವದರ್ಶನದ ಗುಡಾರದ ಮುಂಭಾಗಕ್ಕೆ ಬಂದಾಗ ಯೆಹೋವನು ಮೋಶೆಗೆ, ನೀವಿಬ್ಬರೂ ಸಮೂಹದವರಲ್ಲಿ ಇರದೆ ಬೇರೆ ನಿಲ್ಲಬೇಕು. ನಾನು ಒಂದು ಕ್ಷಣದಲ್ಲಿ ಅವರನ್ನು ಭಸ್ಮ ಮಾಡಿಬಿಡುತ್ತೇನೆ ಎಂದು ಹೇಳಿದನು. ಆಗ ಮೋಶೆ ಆರೋನರು ಅಡ್ಡಬಿದ್ದರು. ಮತ್ತು ಮೋಶೆಯು ಆರೋನನಿಗೆ, ಯೆಹೋವನಿಗೆ ಕೋಪ ಉಂಟಾಗಿ ಈ ಜನರೊಳಗೆ ಘೋರವ್ಯಾಧಿ ಪ್ರಾರಂಭವಾಯಿತು. ನೀನು ಧೂಪಾರತಿಯನ್ನು ತೆಗೆದುಕೊಂಡು ಅದರಲ್ಲಿ ಯಜ್ಞವೇದಿಯಿಂದ ಕೆಂಡಗಳನ್ನು ಇಟ್ಟು ಧೂಪ ಹಾಕಿ ಸಮೂಹದವರ ಬಳಿಗೆ ಬೇಗ ಹೋಗಿ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು ಎಂದು ಹೇಳಿದನು. ಮೋಶೆ ಹೇಳಿದಂತೆ ಆರೋನನು ಧೂಪಾರತಿಯನ್ನು ತೆಗೆದುಕೊಂಡು ಸಮೂಹದವರ ಮಧ್ಯಕ್ಕೆ ಓಡಿದಾಗ ಘೋರವ್ಯಾಧಿ ಆ ಜನರಲ್ಲಿ ಹರಡಿಕೊಳ್ಳುತ್ತಾ ಇತ್ತು. ಆದದರಿಂದ ಅವನು ಧೂಪ ಹಾಕಿ ಜನರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದನು. ಅವನು ಸತ್ತವರಿಗೂ ಬದುಕುವವರಿಗೂ ನಡುವೆ ನಿಂತಿರುವಾಗಲೇ ಆ ವಿಪತ್ತು ಶಮನವಾಯಿತು. ಕೋರಹನನ್ನು ಕೂಡಿಕೊಂಡು ಸತ್ತವರಲ್ಲದೆ ಆ ವಿಪತ್ತಿನಿಂದ ಸತ್ತವರು 14,700 ಮಂದಿ. ವಿಪತ್ತು ಶಮನವಾದಾಗ ಆರೋನನು ದೇವದರ್ಶನದ ಗುಡಾರದ ಬಾಗಿಲಿಗೆ ಮೋಶೆಯ ಬಳಿಗೆ ತಿರುಗಿ ಬಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 16ನೇ ಅಧ್ಯಾಯ.
ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 16. ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗ ವಚನ 1ರಿಂದ 27ನೇ ವಚನದವರೆಗಿರುವಂಥ ಒಂದು ಭಾಗ, ಮತ್ತು ಎರಡನೇ ಭಾಗ 27ನೇ ವಚನದ 2ನೇ ಭಾಗದಿಂದ 50ನೇ ವಚನದವರೆಗಿರುವಂಥ ವಾಕ್ಯ ಭಾಗ. ಇದು ಬಹಳ ಒಂದು ಚಲನೆಯ ಒಂದು ಅಧ್ಯಾಯ, ಮೂವಿಂಗ್ ಚಾಪ್ಟರ್. ಯಾಕಂತೇಳಿದರೆ ಬಹಳಷ್ಟು ಆ್ಯಕ್ಟಿವಿಟೀಸ್, ಚಟುವಟಿಕೆಗಳು ಈ ಅಧ್ಯಯನದಲ್ಲಿ ನಾವು ನೋಡಿಕೊಳ್ಬೋದು. ಒಂದು ಹಿನ್ನೆಲೆ ಏನಂತೇಳಿದರೆ, ಈ ಅಧ್ಯಾಯದಲ್ಲಿ 4 ಜನರು ಇದ್ದರು: ಕೋರ, ದಾತಾನ್, ಅಬಿರಾಮ್, ಓನನ್. ಈ 4 ಜನರು, ಕೋರ ಅಂಥೇಳಿದರೆ ಹಿಮ, ದಾತಾನ್ ಅಂಥೇಳಿದರೆ ಬುಗ್ಗೆ ಅಥವಾ ಬಾವಿ, ಮತ್ತು ಅಬಿರಾಮ್, ರಾಮ್ ಉನ್ನತವಾದ ತಂದೆ. ಈ 4 ಜನರು ಕೂಡ ಮೋಶೆಗೆ ವಿರುದ್ಧವಾಗಿ, ಈ 4 ಪ್ಲಸ್ 254 ಜನರು ಮೋಶೆಗೆ ವಿರುದ್ಧವಾಗಿ, ಆರೋನರ ವಿರುದ್ಧವಾಗಿ ತಿರುಗಿ ಬಿದ್ದರು. ಇವರು ಯಾರು ಎಂಬುದಾಗಿ ನೋಡುವಾಗ, ಇವರು ಲೇವಿಯರು, ಸ್ಪೆಷಲ್ ಆಗಿದ್ದಂಥವರು, ವಿಶೇಷವಾದವರು. ಆದರೂ ಕೂಡ ಅವರು ತಿರುಗಿ ಬಿದ್ದರು ಮೋಶೆಯ ಒಂದು ನಾಯಕತ್ವಕ್ಕೆ. ಮುಖ್ಯವಾಗಿ 3 ಮಾತನ್ನು ಹೇಳಿ ಅವರು ತಿರುಗಿ ಬೀಳ್ತಾರೆ. ಒಂದು ಏನಂತ ಹೇಳಿದ್ರೆ, ಎಲ್ಲರೂ ದೇವರಿಗೆ ಪ್ರತಿಷ್ಠಿತರೇ, ಎಲ್ಲರೂ ಈಕ್ವಲೇ, ಮತ್ತು ದೇವರು ಎಲ್ಲರ ನಡುವೆ ಇದ್ದಾನೆ. ಎರಡನೇ ಮಾತು. ಮೂರನೇದು, ನಿಮ್ಮನ್ನು ನೀವು ಯಾಕೆ ಹೆಚ್ಚಿಸಿಕೊಳ್ತಿದ್ರಿ ಮೋಶೆ, ಆರೋನ್ರೆ ಎಂಬುದಾಗಿ ಈ ದೂಷಣೆ ಮಾತುಗಳನ್ನು ಅಥವಾ ಈ ಒಂದು ಹೇಳಿಕೆಯನ್ನು ಹೇಳಿ ವ್ಯಕ್ತಿಗಳು ಮೋಶೆಗೆ ವಿರುದ್ಧವಾಗಿ ಬಂದರು, ಲೇವಿಯರು. ಆಗ ಮೋಶೆ ಕೋರಹನಿಗೆ ಉತ್ತರ ಕೊಡ್ತಾನೆ. ಅದು ಅವನಿಗೆ ಸಮಾಧಾನ ಆಗೋದಿಲ್ಲ. ಮತ್ತೆ ಕರೆದಾಗ ನಾವು ಬರೋದಿಲ್ಲ ಅಂತ ಹೇಳ್ತಾರೆ, ಮತ್ತೆ ಗೊಣಗುಡ್ತಾರೆ. ಆಗ ಮೋಶೆ ಬಹು ಕೋಪಗೊಂಡು ದೇವರಿಗೆ ಹೇಳ್ತಾನೆ, ನೀನು ಅವರ ನೈವೇದ್ಯವನ್ನು ಲಕ್ಷ್ಯಕ್ಕೆ ತಂದುಕೊಳ್ಬೇಡ ಅಂತ ಹೇಳ್ಬಿಟ್ಟು ಮೋಶೆ ತನ್ನ ಬಗ್ಗೆ ಒಂದು ಸಾಕ್ಷಿಯನ್ನು ದೇವರ ಮುಂದೆ ಹೇಳ್ತಾನೆ. ಬಹಳ ಗಂಭೀರವಾದಂಥ ಒಂದು ಮಾತು. 16ನೇ ಅಧ್ಯಾಯ ಅರಣ್ಯಕಾಂಡ 15ನೇ ವಚನ. ಅದೇನಂತ ಹೇಳಿದ್ರೆ, ನಾನು ಅವರಿಂದ ಒಂದು ಕತ್ತೆಯನ್ನಾದರೂ ತೆಗೆದುಕೊಂಡವನಲ್ಲ, ಅವರಲ್ಲಿ ಒಬ್ಬನಿಗಾದರೂ ಹಾನಿ ಮಾಡಿದವನಲ್ಲ. ಅವ್ರ ಕಡೆಯಿಂದ ಏನೂ ತಕ್ಕೊಂಡಿಲ್ಲ ನಾನು. ಮತ್ತು ಅವರಲ್ಲಿ ಒಬ್ಬರಿಗೂ, ಸುಮಾರು 50-60 ಲಕ್ಷ ಜನರು, ಇಷ್ಟೊಂದು ಲಕ್ಷ ಜನರು, ಅತ್ಯಂತ ದೊಡ್ಡ ಒಂದು ಸಭೆ ಅಂತ ಹೇಳ್ಬೋದು, ಅದರಲ್ಲಿ ಒಬ್ಬರಿಗೂ ಈತನು ಹಾನಿ ಮಾಡಲಿಲ್ಲ. ಖಂಡಿತವಾಗಿ ನಂಬಿಗಸ್ತು. ಆ ರೀತಿಯಾಗಿ ಹೇಳಿಬಿಟ್ಟು, ಸರಿ, ಮೋಶೆ ಕೋರನಿಗೆ ಹೇಳ್ತಾನೆ, ಚಾಲೆಂಜ್, ನಾಳೆ ನೀನು ಸಮೂಹದವರೆಲ್ಲರೂ, ಆರೋನನು ಯೆಹೋವನ ಸನ್ನಿಧಿಗೆ ಬರಬೇಕಂತ ಹೇಳ್ಬಿಟ್ಟು ಒಂದು ಚಾಲೆಂಜ್, ಒಂದು ಸವಾಲನ್ನು ಅವರು ತಗೊಳ್ತಿದ್ದಾರೆ. ಮತ್ತು ಆ ರೀತಿಯಾಗಿ ಸವಾಲನ್ನು ತಗೊಂಡಾಗ ನಡೆದಂಥದ್ದು ಏನು ಮುಂದೆ ನಾವು ನೋಡಿಕೊಳ್ಳೋಣ್ರಿ. 27ನೇ ವಚನದಿಂದ 50 ತನಕ ಇರುವಂಥ ಒಂದು ವಾಕ್ಯ ಭಾಗದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಭಾಳ ಚಟುವಟಿಕೆ ನಿರತವಾದಂಥ ಒಂದು ಅಧ್ಯಯನ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ವಿಷಾದಕರವಾದಂಥದ್ದು ಕೂಡ. ಯಾಕಂದರೆ ಯಾವಾಗ ನಾಯಕತ್ವವನ್ನು ಸಭಿಕರು, ಜೊತೆ ಸೇವಕರು ಚಾಲೆಂಜ್ ಮಾಡ್ತಾರೋ, ಸವಾಲು ಹಾಕ್ತಾರೋ, ಆಗ ಅದು ನಾಯಕನಿಗೆ ಬಹಳ ಸಂದಿಗ್ಧವಾದಂಥ ಒಂದು ಅನುಭವ ಮತ್ತು ಅದು ಕಷ್ಟಕರವಾದಂಥ ಒಂದು ಅನುಭವ. ಒಂದು ಕಡೆ ವಿರುದ್ಧ, ಇನ್ನೊಂದು ಕಡೆ ದೇವಜನರು, ಮೇಲೆ ದೇವರು, ಈ ರೀತಿಯಾಗಿ ಇರುವಂಥ ಒಂದು ಸನ್ನಿವೇಶ ಮೋಶೆಗೆ ಆಗಾಗ ಬಂತು. ಇದು ದೊಡ್ಡ ಒಂದು ಸವಾಲೇ ಆಗಿಬಿಡ್ತು. ಯಾಕಂತೇಳಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಕೋರ, ದಾತಾನ್, ಅಬಿರಾಮ್, ಓನನು, ಇವರೆಲ್ಲರೂ ಕೂಡ
250 ಜನರು ಕೂಡ ಸೇರಿ ತಿರುಗಿ ನಾಯಕತ್ವಕ್ಕೆ ತಿರುಗಿ ಬೀಳುವಂಥ ಒಂದು ಪರಿಸ್ಥಿತಿ. ಪೀಪಲ್ ಟರ್ನಿಂಗ್ ಅಗೇನ್ಸ್ಟ್ ದ ಲೀಡರ್ಶಿಪ್, ನಾಯಕತ್ವಕ್ಕೆ ವಿರುದ್ಧವಾಗಿ. ಆಗ ಮೋಶೆ ಒಂದು ಮಾತು ಹೇಳುವಂಥದ್ದನ್ನು 27ರಿಂದ ನಾವು ನೋಡಿಕೊಳ್ತೇವೆ. ಅದೇನೆಂದರೆ, ಜನರಿಗೆ ಮೋಶೆ ಏನು ಹೇಳ್ತಾನಂದರೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲ, ಆದರೆ ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳಿಸಿದ್ದಾನೆಂದು ನೀವು ತಿಳುಕೊಳ್ಳುವಂತೆ 3 ಸಾರಿ ಈ ಒಂದು 28ರಿಂದ ಇರುವಂಥ 3-4 ವಚನಗಳಲ್ಲಿ ಈ ಪದ ಬರ್ತದೆ. ನೀವು ತಿಳ್ಕೊಳ್ರಿ, ಈಗ ನಡೆಯುವಂಥದ್ದು ಏನಂತ, ನಡೆಯೋದಕ್ಕೆ ಮುಂಚಿತವಾಗಿಯೇ ಮೋಶೆ ಅದನ್ನು ಯೆಹೋವನು ಯಾರು ಎಂಬುದು ನಿಮಗೆ ಗೊತ್ತಾಗಲಿ, ಮತ್ತು ನಾನು ಯಾರು ಎಂಬುದು ಗೊತ್ತಾಗಲಿ, ಇತರರು ಯಾರು ಎಂಬುದು ಗೊತ್ತಾಗಲಿ ಎಂಬುದಾಗಿ ಒಂದು ಸವಾಲಿದು. ಮೋಶೆ 30ನೇ ವಚನದಲ್ಲಿ ಒಂದು ವಿಚಿತ್ರವಾದಂಥ ಒಂದು ಮಾತನ್ನು ಹೇಳ್ತಾನೆ ಪ್ರಿಯ ವೀಕ್ಷಕರೇ. ಅದೇನಂತ ಹೇಳಿದ್ರೆ, ಯೆಹೋವನು ಇವರಿಗೋಸ್ಕರ, ಅಂದರೆ ಈ ತಿರುಗಿ ಬಿದ್ದರಲ್ಲ ಅವರಿಗೋಸ್ಕರ ಸಾಮಾನ್ಯ ಶಿಕ್ಷೆ ಅಲ್ಲ, ಅಪೂರ್ವ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯಿ ತೆರೆದು ಇವರನ್ನು, ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ, ಭೂಮಿಯ ಒಳಗೆ ಅಧೋಭಾಗದಲ್ಲಿ ಹೋಗಿಬಿಟ್ರೆ, ಆವಾಗ ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳ್ಕೊಳ್ರಿ. ಇವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರು. ದೇ ಹ್ಯಾವ್ ರೆಬಲ್ಡ್ ಅಗೇನ್ಸ್ಟ್ ಗಾಡ್ಸ್ ಅಥಾರಿಟಿ. ದೇವರ ಅಧಿಕಾರಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದವರಂತ ನಿಮಗೆ ಹೇಗೆ ಗೊತ್ತಾಗೋದು ಅಂತ ಹೇಳಿದರೆ, ಅಪೂರ್ವ ಶಿಕ್ಷೆ, ರೇರ್, ನಾರ್ಮಲ್ ಡೆತ್ ವರ್ಸಸ್ ಅನ್ಯಾಚುರಲ್ ಡೆತ್. ಸಾಮಾನ್ಯವಾಗಿ ಎಲ್ಲರೂ ಸಾಯುವಂಥವರೇ, ಆದರೆ ಇವರಿಗೆ ಅಪೂರ್ವವಾದ ರೀತಿಯಲ್ಲಿ ಸಾಯುವುದಾದರೆ ಇವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಎಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಇಮಿಡಿಯೇಟ್ಲಿ ಏನಾಯಿತು? ಅರಣ್ಯಕಾಂಡ 16:31ನೇ ವಚನದಲ್ಲಿ ಆ ಮನುಷ್ಯರ, ಯಾವ ಮನುಷ್ಯರ ತಿರುಗಿ ಬಿದ್ದರಲ್ಲ, ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯಿ ತೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಭಾಳ ವಿಚಿತ್ರವಾದದ್ದು, ಭಾಳ ಭಯಾನಕವಾದಂಥ ಒಂದು ಘಟನೆ. ಅಷ್ಟೊಂದು ಜನರು ಭೂಮಿ ಬಾಯಿ ತೆಗೆದು, ಯಾಕಂದರೆ ಅವರು ಆ ಕಡೆ ನಿಂತ್ಕೊಂಡಿದ್ದರು, ಈ ಕಡೆ ಇತರರು ನಿಂತಿದ್ದರು, ಮೋಶೆ ಆರೋನರು ನಾಯಕರು ನಿಂತಿದ್ದಾರೆ. ದೇವರು ಅವತ್ತಿನ ದಿವಸ ಭಾಳ ದೊಡ್ಡ ಒಂದು ಅದ್ಭುತವಾದಂಥ ಒಂದು ಘಟನೆಯನ್ನು ಮಾಡಿದಂಥದ್ದನ್ನು ಎಲ್ಲರೂ ನೋಡಿದರು ಮತ್ತು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. 33ನೇ ವಚನ, ಅರಣ್ಯಕಾಂಡ 16 ನಂಬರ್ 16:33, ಪಾತಾಳಕ್ಕೆ ಹೋಗ್ಬಿಟ್ರಂತೆ. ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು, ಸಭೆಯವರಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲರೆಲ್ಲರೂ ಸಾಯುವವರ ಹಾಹಾಕಾರವನ್ನು ಕೇಳಿ, ಅಂದರೆ ಹೆದರ್ಕೊಂಡ್ಬಿಟ್ಟು ಭೂಮಿಯು ನಮ್ಮನ್ನು ಕೊಡಿಯಲ್ಲಿ ನುಂಗ್ಬಿಡ್ತದಂತ ಓಡಿ ಹೋಗಿದ್ರಂತ. ಆ ಸ್ಥಳದಿಂದ ಓಡಿ ಹೋಗ್ತಾ ಇದ್ರು. ಯೆಹೋವನ ಬಳಿಯಿಂದ ಬೆಂಕಿ, ಇದು ಕೂಡ ಆರೋನ್ನ ಮಕ್ಕಳಿಗೆ ಆದಂಥ ಒಂದು ಘಟನೆ ನೆನಪಿರಬೇಕು ನಮಗೆ. ಯಾವ ರೀತಿಯಾಗಿ ಆ ಬೆಂಕಿ ದೇವರ ಸನ್ನಿಧಾನದಿಂದ ಬಂದು ಆರೋನ್ನ 2 ಮಕ್ಕಳನ್ನು ದಹಿಸಿಬಿಡ್ತು. ಆದರೆ ಇಲ್ಲಿ 35ನೇ ವಚನ ನಾವು ನೋಡುವಾಗ, ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಮಂದಿಯನ್ನು ಭಸ್ಮ ಮಾಡಿತು. ತಿರುಗಿ ಬಿದ್ದವರು ಬಾಯಿ ತೆರೆದು ಆ ಭೂಮಿ ನುಂಗ್ಬಿಡ್ತು. ಅದಲ್ಲದೆ
ದೇವರ ಸನ್ನಿಧಾನದಿಂದ ಬೆಂಕಿ ಬಂದು ಆ ಧೂಪ ಇನ್ನೂ ಅರ್ಪಿಸ್ತಾ ಇದ್ದಾರೆ ಅವರು. ಆ ಧೂಪವನ್ನು ಅರ್ಪಿಸ್ತಿದ್ದಂಥ 250 ಜನರನ್ನು ದೇವರ ಬೆಂಕಿ ಭಸ್ಮ ಮಾಡಿಬಿಡ್ತಂತ್ರಿ. ಸರಿ, ಈ ರೀತಿಯಾಗಿ ಆದಾಗ ಧೂಪಾರತಿಗಳನ್ನು ಎತ್ತಬೇಕೆಂದು ಆಜ್ಞಾಪಿಸಂಥ ದೇವರು ಒಂದು ಮಾತನ್ನು, ವಿಚಿತ್ರ ಮಾತನ್ನು ಹೊರಡಿಸ್ತಾನೆ. ಅದೇನಂತ ಹೇಳಿದ್ರೆ, ಮಹಾಯಾಜಕನಾದ ಆರೋನ್ನ ಮಗ ಎಲಾಜಾರ್ನಲ್ಲಿದ್ದನು. ಸುಟ್ಟು ಹೋದರ ಭಸ್ಮ ಹಾಕಿ ಸುಟ್ಟು ಹೋದ್ರಲ್ಲ 250 ಜನ, ಅವರ ನಡುವೆ ಒಂದು ಸುಟ್ಟು ಹೋಗಿರಲಿಲ್ಲ ಅಂತ. ಜನರು ಸುಟ್ಟು ಹೋಗಿದ್ರು, ಆದರೆ ಏನೋ ಒಂದು ಸುಟ್ಟು ಹೋಗಿರಲಿಲ್ಲ. ಅದೇನೆಂದರೆ ಧೂಪಾರತಿಗಳು. ಆ ಒಂದು ತಾಮ್ರ ಧೂಪಾರತಿಗಳು ಹಾಗೆ ಇದ್ದು, ಅದರೊಳಗೆ ಬೆಂಕಿ ಕೊಡಿದ್ದು, ಅದಕ್ಕೂ ಏನು ಆಗಲಿಲ್ಲ. ಆಗ ದೇವರು ಹೇಳುವಂಥದ್ದು, ಹೋಗಿ ಆ ಧೂಪಾರತಿಗಳನ್ನು ತಗೊಳ್ರಿ ಆ ಸತ್ತವರ ಕಡೆಯಿಂದ. ಹಾಗಾದರೆ ಸತ್ತವರು ಯೂಸ್ ಮಾಡ್ತಾ ಇದ್ದಂಥ, ಉಪಯೋಗ ಮಾಡ್ತಾ ಇದ್ದಂಥ ಧೂಪಾರತಿಗಳನ್ನು ತಕ್ಕೊಂಡ್ರು. ಯಾಕೆ ತಕ್ಕೊಂಡ್ರು ಅಂತ ಹೇಳಿದರೆ, ಆ ಧೂಪಾರತಿಗಳು ದೇವರ ವಸ್ತು, ದೇವರ ವಸ್ತು. 37ನೇ ವಚನ. ಅದಕ್ಕೆ ಅದನ್ನು ತಗೋಬೇಕು. ಪ್ರಾಣವನ್ನು ಹೋಗಲಾಡಿಸಿಕೊಂಡ ದೋಷಿಗಳ ಧೂಪಾರತಿಗಳು ಯೆಹೋವನ ಸನ್ನಿಧಿಗೆ ತರಲ್ಪಟ್ಟ ಕಾರಣ ಅದು ಪರಿಶುದ್ಧವಾದದ್ದು. ಅಪವಿತ್ರತೆಯ ನಡುವೆ ಪವಿತ್ರತೆ. ವಿಚಿತ್ರವಾದಂಥ ಒಂದು ದೃಶ್ಯ ಅಲ್ವಾ? ಪರಿಶುದ್ಧವಿಲ್ಲದವರು ಅಥವಾ ತಿರುಗಿ ಬಿದ್ದವರ ನಡುವೆಯಿಂದ ಆ ಧೂಪಾರತಿಗಳು, ಅದು ಪರಿಶುದ್ಧವಾದದ್ದಾಗಿತ್ತು, ದೇವರ ವಸ್ತಾಗಿತ್ತು. ದೇವರು ಅದರ ವಿಷಯದಲ್ಲಿ ಆಜ್ಞಾಪಿಸಿ ಎಲಾಜಾರನನ್ನು ಪ್ರತ್ಯೇಕಿಸಿ ತೆಗೆದುಕೊಂಡರು. ಯಾಕಂತೇಳಿದ್ರೆ, ಯೆಹೋವನು ಮೋಶೆಯ ಮೂಲಕ ಹೇಳಿದ ಅಪ್ಪಣೆಯ ಮೇರೆಗೆ ಯಾಜಕನಾದ ಎಲಾಜಾರನು ಅದನ್ನು ಸುಟ್ಟು ಹೋದವರಿಂದ ಮೊದಲು ತರಲ್ಪಟ್ಟಿದ್ದ ತಾಮ್ರದ ಧೂಪಾರತಿಗಳನ್ನು ತಗೊಳ್ತಾನೆ. ತಕ್ಕೊಂಡೇನು ಮಾಡ್ತಾನೆ? 39ನೇ ವಚನ. ತಗಡುಗಳನ್ನಾಗಿ ಹೊಡಿಸಿ ಯಜ್ಞವೇದಿಗೆ ಮುಚ್ಚಳವನ್ನು ಮಾಡಿಸಿದನು. ಬೇರೆದಕ್ಕೆ ಯೂಸ್ ಆಯ್ತು ಅದು. ಆ ತಾಮ್ರದ ತಗಡು ಆ ಯಜ್ಞವೇದಿಗೆ ಅದನ್ನು ಮುಚ್ಚಲಿಕ್ಕೆ ಮುಚ್ಚಳವಾಗಿ ಅದನ್ನು ಉಪಯೋಗ ಮಾಡಿಕೊಂಡ್ರು. ಮತ್ತು 40ನೇ ವಚನದಲ್ಲಿ, ಆರೋನನ ಸಂತತಿಯವರಲ್ಲದ ಇತರರಲ್ಲಿ ಯಾರು ಯೆಹೋವನ ಸನ್ನಿಧಿಗೆ ಬಂದು ಧೂಪವನ್ನು ಸಮರ್ಪಿಸಬಾರದು ಅಂತ ಆ ತಗಡು ಒಂದು ಗುರುತಾಯಿತು. ಯಾವುದಕ್ಕೆ ಗುರುತು? ಕೋರಹನಿಗೂ ಅವನ ಜೊತೆಗಾರರಿಗೂ ಉಂಟಾದ ಗತಿಗೆ ಗುರಿಯಾಗ್ತೀರಿ ಅಂತ ಇಸ್ರಾಯೇಲರಿಗೆ ನೆನಪಾಗುವಂಥ ಒಂದು ಗುರುತು. ಆ ತಗಡು ಒಂದು ಗುರುತು ಆಯಿತು. ಅದನ್ನು ನೋಡುವಾಗಲ್ಲ, ಯಜ್ಞವೇದಿ ಅದಕ್ಕೆ ಹತ್ತಿರವಾಗಿ ಇರುವಾಗ ಅದನ್ನು ಹೊದಿಸಿರುವಂಥ ತಗಡನ್ನು ನೋಡುವಾಗ ಅದನ್ನು ನೆನಪು ಮಾಡಿಕೊಳ್ತಿದ್ರು. ಕೋರ ಅವನ ಸಂಗಡಿಗರು ಮಾಡಿದ್ದನ್ನು ಅಂತ ಹೇಳ್ಬಿಟ್ಟು. ಈ ಘಟನೆ ಆದಮೇಲೆ ಏನಾಯಿತು? ಒಂದು ದೃಶ್ಯ ಚೇಂಜ್ ಆಗ್ತೈತೆ, ಸೀನ್ ಚೇಂಜ್ ಆಗ್ತೈತೆ. ಮರುದಿನ ಅಂದರೆ ಸುಮಾರು 12 ತಾಸು ಆದಮೇಲೆ ಆದಂಥ ಒಂದು ಘಟನೆ ಏನಂತೇಳಿದ್ರೆ, 41ನೇ ವಚನದಲ್ಲಿ, ಇಸ್ರಾಯೇಲರ ಸರ್ವ ಸಮೂಹದವರು ಮೋಶೆ ಆರೋನರ ಮೇಲೆ ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟೆಲ್ಲ ದೇವರ ಒಂದು ಕಾರ್ಯವನ್ನು ಅವರು ನೋಡಿದರು, ಭೂಮಿ ತೆರೆದದ್ದನ್ನು ನೋಡಿದರು. ಮತ್ತು ದಾತಾನ್, ಕೋರ, ಅಭಿರಾಮ್ ಅವ್ರಿಗೆ ಸೇರಿದ್ದೆಲ್ಲವೂ ಕೂಡ, ಜೊತೆಗಾರರೆಲ್ಲರೂ ಕೂಡ ಆ ನಾಶವಾದದ್ದನ್ನು ನೋಡಿದರು. ಅವರು ಭೂಮಿ ಬಾಯಿ ತೆರೆದು ನಾಶವಾದರು. ಅವರ ಪಾರ್ಟಿ, ಅವರ ಪಂಗಡದವರಾಗಿರುವಂಥ 250 ಜನರು ಭಸ್ಮವಾಗಿಬಿಟ್ರು. ಇವೆಲ್ಲ ಆದಮೇಲೆ ಕೂಡ ಇವರೆಲ್ಲರೂ ಗೊಣಗುಡ್ತಾರೆ. ಏನಂತ ಗೊಣಗುಡ್ತಾರೆ ಅಂಥೇಳಿ ನೋಡುವಾಗ ವಿಚಿತ್ರವಾದಂಥ ಒಂದು ಮಾತಿನಿಂದ ಗೊಣಗುಡ್ತಾರೆ. 41ನೇ ವಚನ, ನೀವೇ ಯೆಹೋವನ ಜನರನ್ನು ನಾಶ ಮಾಡಿಬಿಟ್ರಿ. ಯಾರು ಯೆಹೋವನ ಜನರು? ಕೋರ, ದಾತಾನ್, ಅಭಿರಾಮ್ ಅವರೆಲ್ಲ ಇದ್ರಲ್ಲ. ಅಂದ ಹಾಗೆ ಓನನ ಹೆಸರು ಆ ಲಿಸ್ಟ್ನಲ್ಲಿ ಇಲ್ಲ. ಯಾವ ಲಿಸ್ಟ್ನಲ್ಲಿ? ಕೋರ, ದಾತಾನ್, ಅಭಿರಾಮ್
ಅವರ ಲಿಸ್ಟ್ನಲ್ಲಿ ಅವರು ಸಾಯುವುದರಲ್ಲಿ ಓನನ್ ಅಂತ ಒಬ್ಬನಿದ್ದ. ಅವನ ಹೆಸರು ಇಲ್ಲ. ಬಹುಶಃ ಅವನು ಇವೆಲ್ಲ ಘಟನೆಗಳು 12 ತಾಸು ಒಳಗೆ ಏನಾಯಿತು, ನಾಳೆ ನೋಡೋಣ ಅಂತ ಮೋಶೆ ಚಾಲೆಂಜ್ ಮಾಡೋಷ್ಟರೊಳಗೆ ಆ ರಾತ್ರಿ ಬಹುಶಃ ಅವನು ಪಶ್ಚಾತ್ತಾಪಟ್ಟಿರಬೇಕು, ಅವ್ರ ಜೊತೆಗೆ ಸೇರದೆ ಹೋಗಿರಬೇಕು, ತಪ್ಪಿಸ್ಕೊಂಡ. ಓನನು ಅಂತೇಳಿದರೆ ಪ್ರಯತ್ನ, ಸಾಮರ್ಥ್ಯ ಅಂತ ಅರ್ಥ. ಹಾಗಾದರೆ ಅವನು ಪ್ರಯತ್ನ ಮಾಡಿ ಲಾಸ್ಟ್ ಮೂಮೆಂಟ್ನಲ್ಲಿ ಕೊನೆ ಗಳಿಗೆಯಲ್ಲಿ ಪಶ್ಚಾತ್ತಾಪಪಟ್ಟು ಆ ಗುಂಪಿಗೆ ಸೇರದೆ ಆ ಒಂದು ಭೂಮಿ ಬಾಯಿ ತೆಗೆದು ಹೋಗುವಂಥ ಒಂದು ಅನಾಹುತಕ್ಕೆ, ಶಿಕ್ಷೆಗೆ ಒಳಗಾಗದೆ ತಪ್ಪಿಸ್ಕೊಂಡ. ಪ್ರಯತ್ನ ಅಂತ ಹೇಳ್ಬಿಟ್ಟು ಹೆಸರಿರುವಂಥ ಪ್ರಯತ್ನ ಮನುಷ್ಯ ಪ್ರಯತ್ನ ಮಾಡ್ದ. ಸರಿ, ಈ ರೀತಿಯಾಗಿ ಸರ್ವ ಸಮೂಹದವರು ಮತ್ತೆ ಮಾರನೇ ದಿವಸ ಗೊಣಗುಡ್ತಾರೆ. ಅಂದರೆ ದೇವಜನರನ್ನು ಸಾಯಿಸಿದ್ರು ಯಾರು? ದೇವಜನರು ಯಾರು? ಕೋರ ತಿರುಗಿ ಬಿದ್ದವರನ್ನು ದೇವಜನರು ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಅವರಲ್ಲಿರುವಂಥ ಆತ್ಮ ಎಂಥ ಆತ್ಮ ಅಂತ ಆಗ ಗೊತ್ತಾಯ್ತಲ್ವ. ದೇವಜನರು ಮೋಶೆ ಅಂತ ಅವತ್ತು ಸ್ಪಷ್ಟವಾಯಿತು ಹಿಂದಿನ ದಿನವೇ. ಆದರೆ ಇವರು ಏನು ಹೇಳ್ತಾರೆ, ಆ ಒಂದು ನಾಶವಾದಂಥವರು, ತಿರುಗಿ ಬಿದ್ದವರು ದೇವಜನರನ್ನು ನೀವು ಸಾಯಿಸಿದ್ರಿ ಅಂತ ಹೇಳ್ಬಿಟ್ಟು ನಿಜವಾದ ದೇವಜನರನ್ನು ಅವರು ಬೈತಾರೆ, ಗೊಣಗುಡ್ತಾರೆ, ವಿರೋಧವಾಗಿ ಕೂಡಿಕೊಳ್ತಾರೆ. ಆಗ ಏನಾಯಿತು, ವಿರೋಧವಾಗಿ ಕೂಡಿದ್ದಾಗ 42ನೇ ವಚನ, ಅರಣ್ಯಕಾಂಡ ನಂಬರ್ 16:42, ಅವರು ವಿರುದ್ಧವಾಗಿ ಕೂಡಿದಾಗ ದೇವದರ್ಶನ ಗುಡಾರದ ಕಡೆಗೆ ಮೇಘ ಮುಚ್ಚಿಕೊಂಡಿತ್ತು, ಯೆಹೋವನ ತೇಜಸ್ಸು ಹೊಳೆಯಿತು. ಯಾವಾಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದಾಗ ದೇವರು ಕಾಣಿಸಿಕೊಳ್ಳುವಂಥದ್ದು ಆಶ್ಚರ್ಯ. ದೇವರು ಹೇಳ್ತಾನೆ, ಈ ಕಡೆ ತಿರುಗಿ ಬನ್ನಿರಿ ಮೋಶೆ ಯಾರು ಅಂದರೆ ಅವರನ್ನು, ಆ ಕಡೆ ಇರುವಂಥವ್ರನ್ನು ಒಂದೇ ಕ್ಷಣದಲ್ಲಿ ಅವರನ್ನು ಭಸ್ಮ ಮಾಡಿಬಿಡ್ತೇನೆ. ಈಗಾಗಲೇ 250 ಜನ ಭಸ್ಮ ಆದರೂ ಈ ಉಳಿದಂಥ ಇವರು ಕೂಡ ಭಸ್ಮವಾಗ್ತಾರೆ ಅಂತ ಹೇಳ್ಬಿಟ್ಟು ನೋಡಿದಾಗ ಮೋಶೆ ಆರೋನರು ಏನು ಮಾಡ್ತಾರೆ, ಏನು ಮಾಡದೇ ಇರುವಾಗ ಘೋರ ವ್ಯಾಧಿ ಉಂಟಾಗ್ತದೆ. ಅದರಿಂದ 14,700 ಜನರು ಸತ್ತು ಹೋಗ್ತಾರೆ. 14,700 ಜನರು ಆ ಘೋರ ವ್ಯಾಧಿಯಿಂದ ಹರಡಿಕೊಂಡು ಸತ್ತು ಹೋಗ್ತಾರೆ. ಮೋಶೆ ಉಳಿದಂಥವರಿಗೋಸ್ಕರವಾಗಿ ದೋಷ ಪರಿಹಾರವನ್ನು ಮಾಡ್ತಾನೆ. ಮತ್ತು ಆಗ ವಿಪತ್ತು ಶಮನವಾದಾಗ ಆರೋನನು ದೇವದರ್ಶನದ ಗುಡಾರದ ಬಾಗಿಲಿಗೆ ಮೋಶೆ ಬಳಿಗೆ ತಿರುಗಿ ಬರ್ತಾನೆ. ಭಾಳ ವಿಚಿತ್ರವಾದಂಥ ಒಂದು ಘಟನೆಗಳನ್ನು ತುಂಬಿದಂಥ ಅಧ್ಯಯನ ಈ ಅರಣ್ಯಕಾಂಡ 16ನೇ ಅಧ್ಯಾಯವಾಗಿದೆ. ಆದ ಕಾರಣ ನಾವುಗಳು ಇದರಿಂದ ಕಲಿಯುವಂಥದ್ದು, ಅದರಲ್ಲಿ ಮುಖ್ಯವಾಗಿ ದೇವರ ಸೇವಕರಾಗಿ ಅಥವಾ ಜೊತೆ ಸೇವಕರಾಗಿರುವಂಥವರು ಚಾಲೆಂಜ್ ಮಾಡಬಾರ್ದು ದೇವರ ಸೇವಕರನ್ನು ಅಂತ ಹೇಳ್ಬಿಟ್ಟು. ಇದುವರೆಗೆ ಅರಣ್ಯಕಾಂಡ 16ನೇ ಅಧ್ಯಾಯದ 27ರಿಂದ 50 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. And Moses said, Hereby ye shall know that the Lord hath sent me to do all these works, for I have not done them of mine own mind. If these men die the common death of all men, or if they be visited after the visitation of all men, then the Lord hath not sent me. But if the Lord make a new thing, and the earth open her mouth, and swallow them up with all that appertain unto them, and they go down quick into the pit, then ye shall understand that these men have provoked the Lord. And it came to pass, as he had made an end of speaking all these words, that the ground clave asunder that was under them, and the earth opened her mouth, and swallowed them up, and their houses, and all the men that appertained unto Korah, and all their goods. They and all that appertained to them went down alive into the pit, and the earth closed upon them, and they perished from among the congregation.
And all Israel that were round about them fled at the cry of them, for they said, Lest the earth swallow us up also. And there came out a fire from the Lord, and consumed the 250 men that offered incense. And the Lord spake unto Moses, saying, Speak unto Eleazar the son of Aaron the priest, that he take up the censers out of the burning, and scatter thou the fire yonder, for they are hallowed. The censers of these sinners against their own souls, let them make them broad plates for a covering of the altar. For they offered them before the Lord, therefore they are hallowed, and they shall be a sign unto the children of Israel. And Eleazar the priest took the brazen censers, wherewith they that were burnt had offered, and they were made broad plates for a covering of the altar, to be a memorial unto the children of Israel, that no stranger which is not of the seed of Aaron come near to offer incense before the Lord, that he be not as Korah, and as his company, as the Lord said to him by the hand of Moses. But on the morrow all the congregation of the children of Israel murmured against Moses and against Aaron, saying, Ye have killed the people of the Lord. And it came to pass, when the congregation was gathered against Moses and against Aaron, that they looked toward the tabernacle of the congregation. And behold, the cloud covered it, and the glory of the Lord appeared. And Moses and Aaron came before the tabernacle of the congregation. And the Lord spake unto Moses, saying, Get you up from among this congregation, that I may consume them as in a moment. And they fell upon their faces. And Moses said unto Aaron, Take a censer, and put fire therein from off the altar, and put on incense, and go quickly unto the congregation, and make an atonement for them. For there is wrath gone out from the Lord, the plague is begun. And Aaron took as Moses commanded, and ran into the midst of the congregation, and behold, the plague was begun among the people. And he put on incense, and made an atonement for the people. And he stood between the dead and the living, and the plague was stayed. Now they that died in the plague were 14,700, beside them that died about the matter of Korah. And Aaron returned unto Moses, unto the door of the tabernacle of the congregation, and the plague was stayed.